10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. 1,10,000ಗೆ ಆ್ಯಂಡ್ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ. ಬಿಕಾಸ್ 3,95,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬಂದರೆ. 3,45,000ಕ್ಕೆ 2014 ಮಾಡಲು ಸೆಕೆಂಡ್ ಓನರು 72,000 ಓಡಿರೋ ಮ್ಯಾಗ್ನಾ ವೇರಿಯಂಟ್ i10 ಸಿಗ್ತಿದೆ ಬ್ರೋ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,75,000-80,000ವರೆಗೆ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ. 6 ಲಕ್ಷಕ್ಕೆ 2014 ಮಾಡಲು ಎರ್ಟಿಗಾ ಕೊಡ್ತಿರೋದು ಜಡ್ಡಿ. ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ, ನಿಮಗೆ ಮಾರುತಿ ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ಬೇಕು ಅಂತಂದರೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ಜೊತೆ ಪ್ರಮೋದ್ ಸರ್ ಇದ್ದಾರೆ, ಅವ್ರು ವೆಲ್ಕಮ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವೇನು ಸರ್ ಇಲ್ಲಿ ಫೈನಲಿ ಸುಮ್ಮನೆ ಹಂಗೆ ಖಾಲಿ ಇದೆ ಸರ್, ಮಾಡೋಣ ವಿಡಿಯೋ ಅಂತ ಅಂದು. ಆ್ಯಂಡ್ ಸರ್ ಹೇಳಿದ್ರು ತುಂಬ ಗಾಡಿಗಳಿದೆ ಕಮ್ಮಿ ಪ್ರೈಸಲ್ಲಿ. ಆ್ಯಂಡ್ ಡೌನ್ ಪೇಮೆಂಟ್ ಒಂದು 40,000-50,000 ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಡೌನ್ ಪೇಮೆಂಟಲ್ಲಿ ಗಾಡಿ ತೊಗೊಂಡು ಹೋಗ್ಬೋದು. 40,000-50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಆರಾಮಾಗಿ ಮಾಡ್ಬೋದು ಬ್ರೋ. ಕೊಡಿ ಜಸ್ಟ್ 40,000-50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಯಾವುದೇ ಗಾಡಿಗಳು ತೊಗೊಳ್ಬೋದು. ಅದು ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟಾಗಿ ಅನ್ಸುತ್ತೆ ಲೊಕೇಶನ್ ಮಾರುತಿ ಕಾರ್ಸ್ ಸರ್. ಇದು ಈಸಿ ಲೊಕೇಶನ್ ಬ್ರೋ. ನಾಗರಬಾವಿ ಫ್ಲೈಓವರ್ ಸ್ಕೈ ವಾಕ್ ಇದೆ, ಅಲ್ಲಿಂದ ಹೇಳಿದ್ರೆ ಮಾರುತಿ ಕಾರ್ಸ್ ಅಂತ ಕಾಣುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ 30-40 ಗಾಡಿಗಳು ನೋಡೋಕೆ ಸಿಗುತ್ತೆ. ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ನ್ಯಾನೋಯಿಂದ ಹಿಡ್ಕೊಂಡು ಡಸ್ಟರ್ ಇದೆ, ಆಲ್ಮೋಸ್ಟ್ ಎರ್ಟಿಗಾಗಳಿದೆ, ಆ್ಯಂಡ್ ಈಕೋ ನೋಡ್ತಾರೆ ಈಕೋಗಳಿದೆ, ಆ್ಯಂಡ್ 7-8 ಸೀಟರು ಒಮಿನಿಗಳು ಇದೆ ಅಂತ ಹೇಳ್ಬೋದು. ಆ್ಯಂಡ್ i20 ನೋಡ್ತಿದ್ರೆ ತುಂಬ ಎಲ್ಲ ಬ್ರ್ಯಾಂಡ್ ಗಾಡಿಗಳು ಸಿಗುತ್ತೆ. ಡಿಮ್ಯಾಂಡ್ ಗಾಡಿಗಳು ಇಟ್ಬಿಟ್ಟಿದ್ರೆ ಮಾರುತಿ ಕಾರ್ಸ್ ಎಲ್ಲ ಗಾಡಿಗಳು ಇದೆ ಬ್ರೋ. ಆ್ಯಂಡ್ ಅದೇ ಲೋನ್ ಚೆನ್ನಾಗಿದ್ರೆ ಸಾಕು, ಒಂದು ಡೌನ್ ಪೇಮೆಂಟ್ ತೊಗೊಂಡೋದ್ರೆ ಆರಾಮಾಗಿ ತೊಗೊಂಡು. ಓಕೆ, ಎಲ್ಲ ಕ್ವಾಲಿಟಿ ವೆಹಿಕಲ್ಗಳೇ ನೋಡೋಕೆ ಸಿಗುತ್ತೆ ನಿಮಗೆ. ಓಕೆ ನೋಡಿ, ಎಲ್ಲ ಕ್ವಾಲಿಟಿ ಕಾರ್ಸ್ ಅಂತಲೇ ಹೇಳ್ಬೋದು ಅಂದ್ರೆ ಮಾರುತಿ ಕಾರ್ಸಲ್ಲಿ ನಿಮಗೆ ಸಿಗೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಇಯರ್ ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್? 2012 ಮಾಡಲಿಂದ ಯಾವುದೇ ಗಾಡಿ ತೊಗೊಂಡ್ರು ಲೋನ್ ಆಗುತ್ತೆ. ಆ್ಯಂಡ್ ಸೇಟು ಫೈನಾನ್ಸ್ ಇದೆ. ಬಟ್ ಒಂದು ಮಾತು ಹೇಳ್ತೀನಿ, ಸೇಟು ಫೈನಾನ್ಸು ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಬನ್ನಿ ಒಂದು ಸರ್ತಿ ಲೋನ್ ನಿಮ್ಮದು ಸಿಬಿಲ್ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ಕಾರ್ ಅಂತ ಅಲ್ಲ, ನೀವು ಮನೆ ಅಥವಾ ಏನೇ ತೊಗೊಂಡ್ರು ಸಿಬಿಲ್ ಮೇನ್ ಮ್ಯಾಟ್ರ್ ಆಗುತ್ತೆ ಅಲ್ವಾ? ಅದಕ್ಕೆ ಸಿಬಿಲ್ ಒಂದು ಚೆನ್ನಾಗಿ ಇಟ್ಕೊಳ್ಳಿ, ಅದೇ ಹೇಳೋಕೆ ಇಷ್ಟಪಡ್ತೀನಿ. ನೀವು ಮನೆ ತೊಗೊಳ್ತೀರಾ ಅಥವಾ ಗಾಡಿ ತೊಗೊಳ್ತೀರಾ, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಬ್ಯಾಂಕ್ ಅವ್ರಿಗೆ. ನೆಕ್ಸ್ಟ್ ಹೇಳಿ. ಸೊ ಆಮೇಲೆ ಸರ್ ಲೋನ್ 2012 ಅಂತ ಹೇಳಿದ್ರಿ. ಸೊ ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕನೇ ಸರ್? ಅದು ಥ್ರೂಔಟ್ ಕರ್ನಾಟಕ ಯಾವುದೇ ಜಿಲ್ಲೆ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಲೋನ್ ಮಾಡಿಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ ಅಥವಾ ಈ ಶೋರೂಮ್ದಾಗಿರುತ್ತೆ ಅಂತ. ಓಕೆ ನೋಡಿ, ನಿಮ್ಗೆ ಯಾವುದೇ ಮೂಲೆಯಲ್ಲಿ ಇದ್ರೂ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗೋದು, ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಬ್ರೋ. ಸರ್ ಹಾಕೋಬೇಡಿ ಬ್ರೋ, ಮಾಡೋ ಸ್ಟಾರ್ಟ್ ಮಾಡೋಣ. ಓಕೆ ಬ್ರೋ, ಶೋರ್. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಕ್ವಿಡ್ ನಿಮಗೆ ಮೈಲೇಜಲ್ಲಿ ಗಾಡಿ ಬೇಕಂದ್ರೆ ಕ್ವಿಡ್ಗೆ ಹೋಗ್ಬೋದು. ಆ್ಯಂಡ್ 90,000 ಓಡಿರೋದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. 2016 ಮಾಡಲು RXT ವೇರಿಯಂಟು. 1 ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಸಮೇತ. ಇಂಟೀರಿಯರು ವೆಲ್ ಮೇಂಟೈನ್ ಆಗಿದೆ ಬ್ರೋ, ತೋರಿಸ್ತಿದ್ರೆ ಇಂಟೀರಿಯರು. ಆ್ಯಂಡ್ ಟೈರ್ ನಿಮಗೆ ಇಲ್ಲ ಅಂದ್ರೂ 90% ಟೈರ್ಸ್ ಇದೆ. ಗಾಡಿ ತೊಗೊಳ್ಳೋದು ಏನೂ ಖರ್ಚಿಲ್ಲ, ಆರಾಮಾಗಿ ಓಡಿಸ್ಬೋದು. ಆ್ಯಂಡ್ ಕ್ವಿಡ್ ಮೇಲೆ ಸಿಬಿಲ್ ಚೆನ್ನಾಗಿದ್ದರೆ, ಮತ್ತೊಂದು ಹೇಳ್ತೀನಿ, ಪ್ರೈಸ್ ಹೇಳಿಲ್ಲ, ಆ್ಯಂಡ್ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಶೋರೂಮಲ್ಲಿ ನೋಡಿ ಕ್ವಿಡ್ಡಲ್ಲಿ ತುಂಬ 0 ಡೌನ್ ಪೇಮೆಂಟಲ್ಲಿ ತುಂಬ ಜನ ಲೋನ್ಗೆ ಹೋಗ್ತಾರೆ. ಆ್ಯಂಡ್ ಪ್ರೈಸಿಂಗ್ ಹೋಗೋದಾದರೆ 2,95,000, 2,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,75,000-80,000ವರೆಗೆ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 2,75,000ಕ್ಕೆ 2016 ಮಾಡಲ ಕ್ವಿಡ್. ಅದು ನಿಮಗೆ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಆ್ಯಂಡ್ 90,000 ಓಡಿದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ. ಸೊ ಅದು ರೆಡ್ ಕಲರು, ನೋಡೋಕ್ಕೂ ಸಕ್ಕತ್ತಾಗಿದೆ. ಇದು ಡೀಟೇಲ್ಸ್ ಸರ್. ಆ್ಯಂಡ್ ವ್ಯಾಗನಾರು 2016 ಮಾಡಲು ಬ್ರೋ, 50,000 ಓಡಿದೆ ಗಾಡಿ. ಆ್ಯಂಡ್ VXI ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ ಇಂಟೀರಿಯರ್ ನೋಡ್ಬೋದು, ನಿಮಗೆ ಇಂಟೀರಿಯರು ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಬಂದಿದೆ. ಆಟೋಮೆಟಿಕ್ ವೇರಿಯಂಟು. ಆಲ್ಮೋಸ್ಟ್ ಇಲ್ಲ ಅಂದ್ರೂ ನಿಮಗೆ ಆಟೋಮೆಟಿಕ್ಕು ಸಿಟಿ ಲೋಡ್ ಆಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆಟೋಮೆಟಿಕಲ್ಲಿ ವ್ಯಾಗನಾರು. ಆ್ಯಂಡ್ ವ್ಯಾಗನಾರಲ್ಲಿ ಆಟೋಮೆಟಿಕ್ ತೊಗೊಳ್ತಿದ್ರೆ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಹೌದು, ಏನಂದ್ರೆ ಅದೇ ಆಟೋಮೆಟಿಕಲ್ ಬೇರೆ ಗಾಡಿಗಳು ತಗೋತಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಮಾರುತಿ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಬರುತ್ತೆ, ತುಂಬಾನೇ ಕಮ್ಮಿ ಬರುತ್ತೆ. ಒಂದು ಬುಲೆಟ್ ಸರ್ವಿಸ್ ಮಾಡಿಸೋ ಪ್ರೈಸ್ ಒಂದು ಮಾರುತಿ ವ್ಯಾಗನರ್. ಲೋನ್ ಹೋಗ್ತಿದ್ರೆ ನಿಮಗೆ 2016 ಮಾಡಲ್ ಲೋನ್ ಆರಾಮಾಗಿ ಆಗುತ್ತೆ. 50,000 ಓಡಿರೋದು ಸಿಂಗಲ್ ಓನರ್ ಗಾಡಿ. 4,05,000ಕ್ಕೆ ಆ್ಯಂಡ್ 3,95,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬಂದರೆ. ಒಂದು 385 ಆಗುತ್ತಾ? ಬಂದು ವಿಸಿಟ್ ಆಗಿ ಗಾಡಿ ನೋಡ್ಲಿ ಬ್ರೋ. ಓಕೆ ನೋಡಿ, 3,85,000 ಒಂದು ಕೂತ್ಕೊಂಡ್ರೆ ಮಾತಾಡ್ಕೊಂಡು ಆರಾಮಾಗಿ ತೊಗೊಂಡೋಗಿ ಒಂದು 2016 ಮಾಡಲು ವ್ಯಾಗನರ್, ಅದನ್ನು ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ನಿಮಗೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ, ಅದನ್ನು ಮಾಡಿಫೈ ಆಗ್ಬಿಟ್ಟಿದೆ ಸರ್. ಎಸ್, i20 ಇದು ಗಾಡಿ ಬಗ್ಗೆ ಹೇಳ್ಬೇಕಂತಂದ್ರೆ ಮಾಡಿಫಿಕೇಶನ್ ಇಲ್ಲ ಅಂದ್ರೆ ಒಂದು 50,000-60,000 ಖರ್ಚು ಮಾಡಿದ್ದಾರೆ. ಮುಂದ್ಗಡೆ ಸ್ಕರ್ಟಿಂಗ್ಸು, ಹಿಂದ್ಗಡೆ ಸ್ಪಾಯ್ಲರ್ಸ್ ಹಾಕಿದ್ದಾರೆ. ಆ್ಯಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 2019 ಮಾಡಲು ಸೆಕೆಂಡ್ ಓನರ್ ಗಾಡಿ. ಕೇವಲ ಓಡಿರೋದು 65,000, ರೆಕಾರ್ಡೆಡ್ ಓಡಿರೋದು. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಅಂಡ್ ನಿಮಗೆ ಕೊಟೇಶನ್, ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸ್, A to Z ಫೀಚರ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟು ತುಂಬ ಖರ್ಚು ಮಾಡಿದ್ದಾರೆ ಅಂತ ಹೇಳೋದು. ಮ್ಯಾಗ್ವಿಲ್ ನೋಡ್ಬೋದು. ಟೈರ್ ಕಂಡೀಷನ್ ಇಲ್ಲ ಅಂದರೂ 60% ಟೈರ್ಸ್ ಇದೆ. ಅಂಡ್
ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಕೊಟೇಶನ್ನು 6,85,000, ಫೈನಲ್ ಟು ಫೈನಲ್ ನಿಮಗೆ 6,65,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಎಷ್ಟಾಗುತ್ತೆ ಸರ್ ಲೋನ್ ಇದಕ್ಕೆಲ್ಲ? ಲೋನು ನಿಮಗೆ ಆಗುತ್ತೆ ಒಂದು 65,000 ತೊಗೊಂಡು ಬಂದರೆ ಆರಾಮಾಗಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಓಕೆ, ಎಲ್ಲ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ 6,65,000ಕ್ಕೆ 2019 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ವ್ಯಾಗನರು ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಬ್ರೋ. ಆ್ಯಂಡ್ 2017 ಮಾಡಲು VXI ಪ್ಲಸ್ ಆಗಿರುತ್ತೆ. ಗಾಡಿ ನೋಡ್ಬೋದು, ಮ್ಯಾಗ್ವಿಲ್ ಇದೆ ಆ್ಯಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯಾಗ್ವಿಲ್ ಸಮೇತ ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಆ್ಯಂಡ್ ಓಡಿರೋದು ಆಲ್ಮೋಸ್ಟು ಬನ್ನಿ ವಿಸಿಟ್ ಆಗಿ, ಓಡಿರೋದು ಇದರಲ್ಲಿ ಹೇಳಿಲ್ಲ ನಿಮಗೆ. ಪೆಟ್ರೋಲಲ್ಲಿ ನಿಮಗೆ ಆರಾಮಾಗಿ ಒಂದು 18 ಆರಾಮಾಗಿ ಮೈಲೇಜ್ ಬರುತ್ತೆ. ಇಂಟೀರಿಯರು ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ ಪ್ರೈಸಿಂಗು ಇವ್ರು ಕೋಟ್ ಮಾಡ್ತಿರೋದು ಬ್ರೋ 4,65,000, 4,65,000. ಒಂದೇ ಒಂದು ಫೈನಲ್ ಪ್ರೈಸ್ ಹೇಳ್ತೀನಿ, 4,50,000. ವಿಸಿಟ್ ಆಗಿ ಆ್ಯಂಡ್ ಸಿಬಿಲ್ ಚೆನ್ನಾಗಿದ್ರೆ ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, 4,50,000 ಫೈನಲ್ ಆಗುತ್ತೆ. ಹೌದು, ಕೂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬಂದು ವಿಸಿಟ್ ಆಗಲಿ, ಗಾಡಿ ನೋಡಲಿ ಫಸ್ಟು. ಅದಾದ ನಂತರ ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀವಿ. ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸೊ ನಮ್ಮ ಮುಂದೆ ಒಂದು ಫಾರ್ಡ್ ಇಕೋ ಸ್ಪೋರ್ಟ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಫಾರ್ಡ್ ಇಕೋ ಸ್ಪೋರ್ಟ್ಸು ಈ ಗಾಡಿ ಓಡಿಸಿದ್ರೆ ಒಂದು ಫೀಲ್ ಬೇರೆ ಬರುತ್ತೆ ಬ್ರೋ. ಅಂಡ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಫುಲ್ಲಿ ಟಾಪ್ ಎಂಡು ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ. ಅಂಡ್ ಓಡಿರೋದು 96,000 ರೆಕಾರ್ಡೆಡು. ಟೈರ್ ಕಂಡೀಷನ್, ಇಂಟೀರಿಯರ್ ನಿಮಗೆ AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಸಮೇತ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ಡಿಫಾಗರು, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಅಂಡ್ ಎಲ್ಲೂ ಡೆಂಟು ಸ್ಟಾಚು ಬರೋದಿಲ್ಲ ಬ್ರೋ. ಅಂಡ್ ಗಾಡಿ ಮಾತ್ರ 96,000 ರೆಕಾರ್ಡೆಡ್ ಓಡಿರೋ ಗಾಡಿ. ಗಾಡಿ ಸ್ಟಾರ್ಟಲ್ಲಿ ಇದೆ ಅಂತ ಗೊತ್ತಾಗಲ್ಲ ಅಂತ ಕಂಡೀಷನ್ ಇದೆ. ಇಕೋ ಸ್ಪೋರ್ಟ್ 2015 ಮಾಡಲು ಸಿಂಗಲ್ ಓನರ್ ಬ್ರೋ. ಪ್ರೈಸು ಇಲ್ಲಿ ಕೋಟ್ ಮಾಡ್ತಿರೋದು 5,45,000, 5,45,000, 5,35,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಏನು ಸರ್ 10,000 ಅಷ್ಟೇ ಕಮ್ಮಿ ಮಾಡ್ತಾ ಇದ್ದೀರಾ? 25,000. ಓಕೆ, ನಾನು 5,25,000 ಫೈನಲು. 5,25,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಬನ್ನಿ ವಿಸಿಟ್ ಆಗಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೇ ಫೈನಲ್ ಪ್ರೈಸ್ ಅಂತ ಹೇಳೋಂಗಿಲ್ಲ. ಒಂದು ಸರ್ತಿ ವಿಸಿಟ್ ಆದರೆ ಇದ್ರ ಮೇಲೆ ನೆಗೋಷಿಯಬಲ್ ಆಗುತ್ತೆ. 2015 ಮಾಡಲು ಲೋನ್ ಕೂಡ ಆರಾಮಾಗುತ್ತೆ. ಅದು ಎಕೋ ಸ್ಪೋರ್ಟ್ಸು ಫುಲ್ಲಿ ಟಾಪ್ ಎಂಡು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೈಟ್ ಗೋಲ್ಡ್ ಕಲರ್ ಒಂದು ಟಾಟಾ ನ್ಯಾನೋ ಇದೆ. ಇದು ಡೀಟೇಲ್ಸ್ ಸರ್. ಟಾಟಾ ನ್ಯಾನೋ ತೊಗೊಳಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಪಾರ್ಕಿಂಗ್ ಸಮಸ್ಯೆ ಕಮ್ಮಿ ಇರುತ್ತಲ್ಲ ಬ್ರೋ, ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಗಾಡಿ ಚಿಕ್ಕಪೇಟೆ ಎಲ್ಲ ಸಂದಿಗೊಂದಿಲ್ ನುಗ್ಗುತ್ತೆ. ಅಂಡ್ ಇದು ಗಾಡಿ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ನಿಮಗೆ CX ವೇರಿಯಂಟ್ ಆಗಿರೋದು. ನಿಮಗೆ AC ಬರುತ್ತೆ, ಇಲ್ಲ ಪವರ್ ಶೇರಿಂಗ್ ಬರುತ್ತೆ. AC ಇದೆಯಾ? AC ಇದೆ. AC ಮತ್ತು ಪವರ್ ಶೇರಿಂಗ್ ಬರುತ್ತೆ ನಿಮಗೆ. ಗಾಡಿ ಮಾತ್ರ 63,000 ಓಡಿರೋದು, ಪೆಟ್ರೋಲ್ ವೇರಿಯಂಟು. ಆ್ಯಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಟಾಟಾ ನ್ಯಾನೋ. ಆ್ಯಂಡ್ ಟೈರ್ ಕಂಡೀಷನ್ನು ಚೆನ್ನಾಗಿದೆ. ಬಾಡಿ ಲೈನ್ ನೋಡೋದ್ರೆ ಎಲ್ಲೂ ಡೆಂಟ್ ಸ್ಕ್ರಾಚು ಬರೋದಿಲ್ಲ. 2012 ಮಾಡಲು ಸಿಂಗಲ್ ಓನರ್ ಗಾಡಿ. 1,35,000 ಹೇಳ್ತಿದ್ದಾರೆ. 1,10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. 1,10,000ಗೆ ಫುಲ್ ಲೋನ್ ಆಗುತ್ತೆ. ಇದು ಫುಲ್ ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕಾಗತ್ತೆ. 2012 ಆಗುತ್ತಲ್ಲ ಸರ್? 2012 ಆಗುತ್ತೆ. ಬಟ್ ನ್ಯಾನೋಗೆ ಬ್ಯಾಂಕ್ ಅವರು ಸ್ವಲ್ಪ ಇದು ಮಾಡ್ತಾರೆ. ಆ್ಯಂಡ್ ಸೇಟು ಫೈನಾನ್ಸ್ ಬೇಕಂದ್ರೆ ಟ್ರೈ ಮಾಡ್ಕೊಡ್ತೀವಿ. ಆ ಕಡೆ ಎಲ್ಲ ನಿಮಗೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇಟು ಫೈನಲ್ ಆರಾಮಾಗಿ ಒಂದು 50,000 ಆರಾಮಾಗಿ ನಿಮಗೆ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ಅದು ಫ್ಲೋಟಿಂಗ್ ಇಂಟ್ರೆಸ್ಟ್ ಆಗಿರುತ್ತೆ. ನೀವು ಆರಾಮಾಗಿ ಬಂದರೆ ಒಂದು ಸತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಆರಾಮಾಗಿ ತೊಗೊಂಡೋಗ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಆನ್ ದಿ ಮಾರ್ಕೆಟ್ ಅಂದರೆ ಒಂದು ಇಯಾನು. ಸೊ ಇಯಾನ್ ಡೀಟೇಲ್ಸ್ ಏನು ಸರ್? ಇಯಾನು ಈ ಗಾಡಿ ಹೇಳಬೇಕಂದ್ರೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಬ್ರೋ. ಅಂಡ್ ಈ ಗಾಡಿ ಸಿಂಗಲ್ ಓನರ್ ಗಾಡಿ, ಡಿಲೈಟ್ ಆಗಿರೋದು. 72,000 ರೆಕಾರ್ಡೆಡ್ ಓಡಿರೋ ಗಾಡಿ. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ ನಿಮಗೆ. ಆ್ಯಂಡ್ ಆಪ್ಷನ್ ನಿಮಗೆ ಲೋನಲ್ಲಿ ಕಮ್ಮಿ ಪ್ರೈಸಲ್ಲಿ ಗಾಡಿ ಬೇಕು ಅಂದರೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಆ್ಯಂಡ್ ಸಿಟಿಲಿ ಓಡಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. 72,000 ಓಡಿರೋ ಗಾಡಿ, 2014 ಮಾಡಲು ಇಯಾನು ಡಿಲೈಟ್ ಪ್ಲಸ್ ಸಿಂಗಲ್ ಓನರು. ನಾವು ಕೋಟ್ ಮಾಡ್ತಿರೋದು 2,50,000, 2,50,000. ಬಂದರೆ ನಿಮಗೆ 2,30,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಒಂದು 50,000 ತೊಗೊಂಡು ಬಂದರೆ ಸಾಕು, ಇದಕ್ಕೆ ಲೋನ್ ಮಾಡ್ಕೊಡ್ತೀವಿ ಬ್ರೋ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಈ ಒಂದು ಹುಂಡೈ ಇಯಾನು ಸಿಂಗಲ್ ಓನರ್ ಗಾಡಿ, 2014 ಮಾಡಲ್ ಗಾಡಿ. 14 ಮಾಡಲು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. 20+ ಮಾಡ್ಬೋದು. ಯಾಕಂದರೆ 800cc ನಿಮಗೆ ಆರಾಮಾಗಿ ಈಸಿಯಾಗಿ ಇದೇ ಥರ ಟಾಟಾ ನ್ಯಾನೋ ನನಗೆ ತೊಗೊಳಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅನ್ನೋರಿಗೆ ಆರಾಮಾಗಿ ಇದನ್ನು ತೊಗೊಳಬಹುದು. ಯಾಕಂದರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಇಯಾನು. ಹೋಂಡಾಯಲ್ಲಿ ಇಯಾನು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಆ್ಯಂಡ್ ಸಿಟಿ ಓಡೋರಿಗೆ ಬೆಸ್ಟ್ ಆಪ್ಷನ್ನು. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ನೀವು ZXi ಪ್ಲಸ್ ZXi ಆಗಿರುತ್ತೆ. ಆ್ಯಂಡ್ ಪೆಟ್ರೋಲಲ್ಲಿ ಫುಲ್ಲಿ ಟಾಪ್ ಎಂಡು ಸ್ವಿಫ್ಟ್ ಹುಡ್ಕೋರಿಗೆ. ಸೆಕೆಂಡ್ ಓನರ್ ಗಾಡಿ, 87,000 ಓಡಿರೋದು. 2014 ಮಾಡಲು. ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಸಮೇತ ಗಾಡಿ ಬರುತ್ತೆ. 87,000 ಅಂದರೆ 87,000 ಓಡಿರೋ ಗಾಡಿ. 2014 ಮಾಡಲ್ಗೆ 4,75,000, 4,75,000 ಕೊಟೇಶನ್ ಹೇಳ್ತಿರೋದು. 4,55,000, 4,55,000 ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ರೌಂಡ್ ಫಿಗರ್ 4 ಲಕ್ಷಕ್ಕೆ ಏನಾದರೂ ಆಗುತ್ತಾ?
ಬನ್ನಿ ಸರ್, ವಿಸಿಟ್ ಆಗಿ ಒಂದು ಸರ್ತಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿಕೊಳ್ಳಿ. ಗಾಡಿ ಇಷ್ಟ ಆದರೆ ಕೂತ್ ಮಾತಾಡಿದ್ರೆ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಜಸ್ಟ್ 4,55,000ಕ್ಕೆ 2014 ಮಾಡಲ್. ಅದು ನಿಮಗೆ VXI ಎಲ್ಲ LXI ಎಲ್ಲ ನಿಮಗೆ ZXI ಸಿಗ್ತಾ ಇರೋದು ನಿಮಗೆ. ಗಾಡಿ ಒಂದು ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಬ್ರೆಜಾ ಇದೆ, ಅದನ್ನು ಡೀಸೆಲ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಬ್ರಿಜಾ ನೋಡ್ತಿದ್ರೆ ನೀವು ಡೀಸೆಲಲ್ಲಿ ನಿಮಗೆ VDI ಅಂದರೆ ಮಿಡ್ ವೇರಿಯಂಟ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್ ಸಮೇತ ಬರುತ್ತೆ. ಆ್ಯಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಇಂಟೀರಿಯರ್ ಬ್ರೋ ತೋರಿಸ್ತಿದ್ದಾರೆ. 92,000 ಓಡಿರೋ ಗಾಡಿ ಡೀಸೆಲಲ್ಲಿ. ಮೈಲೇಜ್ ನಿಮಗೆ 18 to 20 ಆರಾಮಾಗಿ ಬರುತ್ತೆ. ಆ್ಯಂಡ್ 2000 ಸೆಕೆಂಡ್ ಓನರ್ ಗಾಡಿ, 2018 ಮಾಡಲ್ ಬ್ರೋ. 92,000 ಓಡಿರೋ ಗಾಡಿ. 8 ಲಕ್ಷ ಹೇಳ್ತಿದ್ದೀವಿ, 7,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಆ್ಯಂಡ್ VDI ಡೀಸೆಲ್ ವೇರಿಯಂಟ್, ಅದು 2018 ಮಾಡಲ್. 18 ಮಾಡಲ್, just 7,80,000 ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಓಕೆ, ಎಲ್ಲಿ ಗಂಟ ಡೌನ್ ಪೇಮೆಂಟ್? ಡೌನ್ ಪೇಮೆಂಟು ಒಂದು ವಿಸಿಟ್ ಆಗಿ ಸಿಬಿಲ್ ಚೆನ್ನಾಗಿದ್ರೆ ಒಂದು 80,000 ತೊಗೊಂಬರಕ್ಕೆ ಹೇಳಿ ಸಾಕಾಗುತ್ತೆ ಬ್ರೋ. ಓಕೆ, ನಿಮಗೆ ಜಸ್ಟ್ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ಗಾಡಿ ಸುಜುಕಿ ಬ್ರೆಜಾ, ಅದು ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರೋ ಆಬ್ವಿಯಸ್ ಆಗೇ ಆಗುತ್ತೆ. ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಇದು ಡೀಟೇಲ್ಸ್ ಸರ್. ಎಸ್ ಬ್ರೋ, ಇದು 85 PS ಆಗಿರುತ್ತೆ. ಫಸ್ಟ್ ಹೇಳ್ತೀನಿ ನಿಮಗೆ. ಆ್ಯಂಡ್ 110 PS ಅಲ್ಲಿ ನಿಮಗೆ ಮೈಲೇಜ್ ಕಮ್ಮಿ ಬರುತ್ತೆ. 85 ಅದಕ್ಕಿಂತ ಜಾಸ್ತಿ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದು ನಿಮಗೆ. ಆ್ಯಂಡ್ ಸೆಕೆಂಡ್ ಓನರು 15-16 ಗಾಡಿ ಆಗಿರುತ್ತೆ. ಆ್ಯಂಡ್ ಗಾಡಿ ನೋಡ್ಬೋದು ನಿಮಗೆ. ರೈಟ್ ರೌಂಡು ಬ್ರೋ ತೋರಿಸ್ತಿದ್ದಾರೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗು. ಆ್ಯಂಡ್ ಗಾಡಿ ಕ್ಲಾಸ್ ಆಗಿದೆ. ಓಡಿರೋದು ನಿಮಗೆ 72,000 ಓಡಿರೋದು. ಒಂದೇ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. 6,35,000 ಇದೆ. 6,15,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. 6,15,000ಕ್ಕೆ 2015-16 ಡಸ್ಟರು 85 PS ಡೀಸೆಲ್. ಸೊ ನಮ್ಮ ಮುಂದೆ ಒಂದು ಆಲ್ಟೋ ಇದೆ, ಇದು ಡೀಟೇಲ್ಸ್ ಸರ್. ಆಲ್ಟೋ ಹೋಗ್ತಿದ್ರೆ ಚಿಕ್ಕ ಗಾಡಿ. ಆ್ಯಂಡ್ ಮೈಲೇಜಲ್ಲಿ ಮೈಲೇಜಲ್ಲಿ ಕಮ್ಮಿ ಕೊಡೋದು. ಆಲ್ಟೋ ಹೋಗೋದಾದರೆ ಒಂದು ಗಾಡಿ ಇರೋದು ನಿಮಗೆ LXI ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರು 76,000 ಪೆಟ್ರೋಲ್ ವೇರಿಯಂಟು. ಆ್ಯಂಡ್ ಗಾಡಿ ನೋಡ್ಬೋದು. ಎಲ್ಲೋ ರೈಟ್ ರೌಂಡ್ ನಿಮಗೆ ತೋರಿಸಿ ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಡೆಂಟು ಸ್ಕ್ರಾಚು ಬರೋದಿಲ್ಲ. 2,40,000 ಅಂತ ಹೇಳ್ತಿದ್ದೀವಿ. ಆ್ಯಂಡ್ ಬಂದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ವಿಸಿಟ್ ಆಗಿ. 76,000 ಓಡಿರೋ ಗಾಡಿ. ಆ್ಯಂಡ್ ಸೆಕೆಂಡ್ ಓನರ್ ಗಾಡಿ ಆಲ್ಟೋ LXI ಹುಡುಕ್ತಿದ್ರೆ ಬ್ಲೂ ಫೈನಲ್ ಎಷ್ಟಾಗುತ್ತೆ ಸರ್ ಆಲ್ಟೋ? ಆ್ಯಂಡ್ ಫೈನಲು 2,40,000, 2,20,000, 2,20,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಸೊ ಆನ್ ದಿ ಡಿಮ್ಯಾಂಡಲ್ಲಿ ಇರೋ ಗಾಡಿ ಅಂತಂದರೆ ಒಂದು ಎರ್ಟಿಗಾ ಬ್ರೋ, ಅದರಲ್ಲೂ ಡಿಮ್ಯಾಂಡ್ ಇದೆ. ಸೊ ಏನು ಬ್ರೋ ಡೀಟೇಲ್ಸ್ ಇದೆ ಇದು? ಡಿಮ್ಯಾಂಡೆಡ್ ನೀವು ಹೇಳಿದ್ದು ಕರೆಕ್ಟು ಬ್ರೋ. ತುಂಬ ಡಿಮ್ಯಾಂಡೆಡ್ ಎರ್ಟಿಗಾ. ನಾರ್ತ್ ಕರ್ನಾಟಕದವ್ರಿಗೆ ತುಂಬ ಯೂಸ್ಫುಲ್ ಗಾಡಿ. ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಇರ್ತಾರಲ್ವ, ಅವ್ರಿಗೆ ಆರಾಮಾಗಿ 7 ಜನ ಓಡಾಡುತ್ತೆ. ಸರ್ವಿಸ್ ಕಾಸ್ಟು ತುಂಬ ಕಮ್ಮಿ ಬರುತ್ತೆ. ಅದು ZDI ಫುಲ್ಲಿ ಟಾಪ್ ಎಂಡು ಡೀಸೆಲ್ ವೇರಿಯಂಟ್ ಗಾಡಿ ಆಗಿರೋದು. ಸೆಕೆಂಡ್ ಓನರು 1,14,000 ರೆಕಾರ್ಡ್ ಓಡಿರೋ ಗಾಡಿ ಬ್ರೋ. AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಮ್ಯಾಗ್ ವೀಲ್ಸು, ಬ್ಯಾಕ್ ವೈಫರು, ಡಿಫಾಗೋರು. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಸೋನಿದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. 6,25,000 ನಾವು ಕೊಟೇಶನ್ ಮಾಡ್ತಿರೋದು ಬ್ರೋ. 6,15,000ಕ್ಕೆ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. 6 lakhಗೆ 6 ಲಕ್ಷಕ್ಕೆ 2014 ಮಾಡಲು ಎರ್ಟಿಗಾ ಕೊಡ್ತಿರೋದು ZDI. ನಮ್ಮ ಮುಂದೆ ಒಂದು i10 ಇದೆ, ಇದು ಡೀಟೇಲ್ಸ್ ಬ್ರೋ. ಎಸ್ ಬ್ರೋ, ಇದು ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. 2014 ಮಾಡಲು i10. ಯಾರು ಹುಡುಕ್ತಿರೋರಿಗೆ. ಆ್ಯಂಡ್ ಚಿಕ್ಕ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ ನಿಮಗೆ. ಆ್ಯಂಡ್ ಓಡಿರೋದು 72,000 ಓಡಿರೋ ಗಾಡಿ ಆಗಿರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಮ್ಯಾಗ್ನಾ ವೇರಿಯಂಟು. ಇಂಟೀರಿಯರ್ ತೋರಿಸಿ ಬ್ರೋ. ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿದೆ. ನಿಮಗೆ 72,000 ಓಡಿರೋ ಗಾಡಿ. ಇದರ ಕೊಟೇಶನ್ ನಿಮಗೆ ಹೇಳ್ತಿದ್ದೀನಿ. AC ಪವರ್ ಶೇರಿಂಗ್ ಬರುತ್ತೆ ನಿಮಗೆ, ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಕೊಟೇಶನ್ ಇವ್ರು ಮಾಡ್ತಿರೋದು 3,65,000, 3,65,000. ಆ್ಯಂಡ್ 3,45,000ಕ್ಕೆ 2014 ಮಾಡಲು ಸೆಕೆಂಡ್ ಓನರು 72,000 ಓಡಿರೋ ಮ್ಯಾಗ್ನಾ ವೇರಿಯಂಟ್ i10 ಸಿಗ್ತಿದೆ ಬ್ರೋ. ಜಸ್ಟ್ 3,40,000ಕ್ಕೆ ನಿಮಗೆ ಒಂದು 2014 ಮಾಡಲ್ i10 ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಎರ್ಟಿಗಾ ಆದ್ಮೇಲೆ ನೆಕ್ಸ್ಟ್ ಡಿಮ್ಯಾಂಡ್ ಇರೋದೇ ಒಂದು ಡಿಸೈರ್. ಸೊ ಇದು ಡೀಟೇಲ್ಸ್ ಬ್ರೋ. ಎಸ್, ಡಿಸೈರ್ ಹೋಗ್ತಿದ್ರೆ ಡಿಕ್ಕಿ ಸ್ಪೇಸು ತುಂಬ ಜಾಸ್ತಿ ಬರುತ್ತೆ ಸ್ವಿಫ್ಟ್ಗಿಂತ. 2015 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ. 85,000 ಪೆಟ್ರೋಲ್ ವೇರಿಯಂಟು. VXI ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡ್ಬೋದು. ಎಲ್ಲೋ ರೈಟ್ ರೌಂಡ್ ನಿಮಗೆ ತೋರಿಸಿ ಬ್ರೋ. ರೈಟ್ ರೌಂಡ್ ತೋರಿಸೋದ್ರೆ ಎಲ್ಲೋ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಇಂಟೀರಿಯರ್ ನಿಮಗೆ AC ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು. ಆ್ಯಂಡ್ ಫ್ಯಾಬ್ರಿಕ್ ಬರುತ್ತೆ ಇಂಟೀರಿಯರ್ ಕುಷನ್ಸ್ ಎಲ್ಲ. ಆ್ಯಂಡ್ ಓಡಿರೋದು 85,000 ಓಡಿರೋದು. 2015 ಮಾಡಲು. ಪ್ರೈಸ್ ನಿಮಗೆ ಹೇಳ್ತಿದ್ದೀನಿ 4,85,000, 4,85,000. 4,65,000ಕ್ಕೆ ಡಿಸೈರ್ ಕೊಡ್ತಿದ್ದೀವಿ ಪೆಟ್ರೋಲ್ ವೇರಿಯಂಟ್. 4,85,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್, ಅದು VXI ಪೆಟ್ರೋಲ್ ವೇರಿಯಂಟು. ನಮ್ಮ ಮುಂದೆ ಒಂದು ಸಿಲೇರಿಯೋ ZXI ಇದೆ, ಇದು ಡೀಟೇಲ್ಸ್ ಬ್ರೋ. ಎಸ್ ಬ್ರೋ, ಸೆಲೆರಿಯೋ ನಿಮಗೆ ಫುಲ್ಲಿ ಟಾಪ್ ಎಂಡು ZXI ಆಗಿರುತ್ತೆ. 2015 ಮಾಡಲು. ಸಿಂಗಲ್ ಸೆಕೆಂಡ್ ಓನರಾ? ಸೆಕೆಂಡಾ ಓನರು ಒಂದು ಸರ್ತಿ ವಿಸಿಟ್ ಆಗಿ. ಆ್ಯಂಡ್ ಗಾಡಿ 49,000 ಓಡಿರೋ ಗಾಡಿ ಆಗಿರುತ್ತೆ. ನಿಮಗೆ ಕಂಜೆಸ್ಟೆಡ್ ಪ್ಲೇಸ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ತೋರ್ಸೋಕ್ಕಾಗೋದಿಲ್ಲ. ಅವರು ಟ್ರೈ ಮಾಡ್ತಿದ್ದಾರೆ ಇಂಟೀರಿಯರ್ ತೋರ್ಸೋಕ್ಕೆ. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಎಲ್ಲ ಫೀಚರ್ಸು ಬರುತ್ತೆ ಬ್ರೋ. ಸೆಲೆರಿಯೋ ಹುಡುಕ್ತಿದ್ದಾರೆ ವೈಟ್ ಕಲರ್ಲಿ, ಪ್ರೊಫೆಷ್ನಲ್ ಲುಕ್ಕಲ್ಲಿ. ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 3,75,000 ಲೋನ್ ಕೂಡ ಆಗುತ್ತೆ ಬ್ರೋ. 3,55,000ಕ್ಕೆ ಸೆಲೆರಿಯೋ ಸಿಗ್ತಿದೆ ಫುಲ್ಲಿ ಟಾಪ್ ಎಂಡು. 3.5 ಲಕ್ಷಕ್ಕೆ ನಿಮಗೆ ಒಂದು ಸಿಲೇರಿಯೋ ಸಿಗ್ತಾ ಇದೆ. ಅದು ನಿಮಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದು ಆಟೋಮೆಟಿಕ್ ವೇರಿಯಂಟು.
ಓಕೆ ಬ್ರೋ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಸೊ ನೋಡೋಕ್ಕೂ ಸಖತ್ತಾಗಿದೆ. ಸೊ ಸ್ಯಾಂಟ್ರೋ ಡೀಟೇಲ್ಸ್ ಏನು ಬ್ರೋ? ಸ್ಯಾಂಟ್ರೋ ನೋಡ್ತಿದ್ರೆ ಆಲ್ಮೋಸ್ಟ್ ಇದು ಹೋಗೋಕ್ಕಿಂತ ಮುಂಚೆ ಬ್ರೋ ಗಾಡಿ ಯಾರು ಲರ್ನಿಂಗ್ ಪರ್ಪಸ್ ಅಥವಾ ರೀಸೇಲ್ ವ್ಯಾಲ್ಯೂ ಕಲ್ತಾದ ನಂತರ ರೀಸೇಲ್ ಮಾಡ್ತಾರಲ್ವಾ, ಅವ್ರಿಗೆ ಬೆಸ್ಟ್ ಆಪ್ಷನ್ ಸ್ಯಾಂಟ್ರೋ ಅಂತ ಹೇಳ್ಬೋದು. ಯಾಕಂದ್ರೆ ಬೂಟ್ ಸ್ಪೇಸ್ ಚೆನ್ನಾಗಿ ಬರುತ್ತೆ ಅಂಡ್ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಬ್ರೋ. ಅಂಡ್ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಬರುತ್ತೆ. 2009 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2,35,000 ಹೇಳ್ತಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ವಿಸಿಟ್ ಆಗಿ. 2 lakh ಅಥವಾ 2,35,000 ಅಂದ್ರೆ 2,15,000 ಆರಾಮಾಗಿ ಮಾಡ್ಕೊಡ್ತೀವಿ. ಸೊ ಇವಾಗ ನಮ್ಮ ಮುಂದೆ ಒಂದು ಆಂಟಿಮೆಂಟ್ ಗಾಡಿಗಳು ನಿಂತ್ಬಿಟ್ಟಿದೆ ಇರೋ ಫುಲ್ಲು. ಯಾಕಂದ್ರೆ ಲೈಕ್ 1, 2, 3, 4 ಟೋಟಲ್ 4 ಶಿಫ್ಟ್ಗಳು ಇದೆ. ಸೊ ಇದ್ರ ಡೀಟೇಲ್ಸ್ ಏನು ಬ್ರೋ? ಸೊ ಆಲ್ರೆಡಿ ನಿಮಗೆ ZXi ಪೆಟ್ರೋಲ್ ವೇರಿಯಂಟ್ ಗಾಡಿ ತೋರಿಸಿದೆ ಬ್ರೋ. ಅಂಡ್ ಇದು ಪೆಟ್ರೋಲ್ ಗಾಡಿ ಆಗಿರುತ್ತೆ. VXi ವೇರಿಯಂಟ್ ಆಗಿರುತ್ತೆ. ಅದು ZXi ತೋರಿಸಿದೀನಿ. ಇದು VXi 2015 ಮಾಡಲು ಗಾಡಿ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಸಾಕಾಗಿದೆ ನಿಮಗೆ. ಪೆಟ್ರೋಲ್ ವೇರಿಯಂಟ್ VXi ವಿತ್ AC ಪೋಸ್ಟರಿಂಗು ಪವರ್ ವಿಂಡೋಸು ಎಲ್ಲ ಇದೆ ನಿಮ್ಮ ಗಾಡೀಲಿ. ಸೊ ಆಂಟಿಮೆಂಟ್ ವೆಹಿಕಲ್ಸ್ ಇವೆಲ್ಲ ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ. 2015 ಮಾಡಲ್ ಗಾಡಿ VXi ಪೆಟ್ರೋಲ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಬ್ರೋ? 5,25,000 ಡೆಡ್ ಲೈನ್ ಪ್ರೈಸ್ ಹೇಳಿದ್ದೀನಿ ಬ್ರೋ. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಅಂಡ್ ವಿಸಿಟ್ ಮಾಡಿ ಒಂದ್ಸರ್ತಿ ಈ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಅದನ್ನು ನಿಮ್ಗೆ ಆನ್ ಟೇಬಲ್ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಎಲ್ಲ ನಿಮ್ಗೆ ಡಿಪೆಂಡ್ಸ್ ಅಪ್ಪ ನಿಮ್ಮ ನೆಗೋಷಿಯೇಷನ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ. ಅದು ರೆಡ್ ಕಲರ್ ಇದು ಡೀಟೇಲ್ಸ್ ಬ್ರೋ? ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಒಂದೇ ಒಂದು ಡ್ರಾಬ್ಯಾಕ್ ಥರ್ಡ್ ಓನರ್ ಆಗಿರುತ್ತೆ. ಡೀಸೆಲ್ ಗಾಡಿಗಳು ಸಿಗೋದೇ ರೇರ್ ಆಗಿರುತ್ತೆ ಮಾರ್ಕೆಟಲ್ಲಿ. ಅದು ಸ್ವಿಫ್ಟ್ ಅಂಡ್ 2013 ಮಾಡಲು ಥರ್ಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್. ಓಡಿರೋದು ನಿಮಗೆ ಬನ್ನಿ ವಿಸಿಟ್ ಆಗಿ. ಓಡಿರೋದು ಇದರಲ್ಲಿ ಬರೋದಿಲ್ಲ. ಅಂಡ್ 4,35,000 4,35,000ಗೆ 2013 ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಫೈನಲ್ ಡೀಸೆಲ್ ಗಾಡಿ ಸ್ವಿಫ್ಟ್ ಎಷ್ಟಕ್ಕೆ? 2,15,000. 2,15,000? 4,15,000 4,15,000ಗೆ ಬ್ರೋ. 4,15,000ಕ್ಕೆ ನಿಮಗೆ ಒಂದು 2014 ಮಾಡಲ್ ಗಾಡಿ 2013 ಮಾಡಲ್ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಡೀಟೇಲ್ಸ್ ಬ್ರೋ? ಇದು ಗಾಡಿ ಬಂದ್ಬಿಟ್ಟು VXi ವೇರಿಯಂಟ್ ಇದೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. 1,18,000 ಓಡಿರೋದು. ಅಂಡ್ VXi ಅಂದ್ರೆ ಫೀಚರ್ಸ್ ಎಲ್ಲ ಬಂದೇ ಬರುತ್ತೆ. ಅಂಡ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ನೋಡಿ ಬ್ರೋ. 5,35,000 ಕೋಟಿಂಗ್ ಮಾಡ್ತಿರೋದು. 5,15,000ಕ್ಕೆ ಕ್ಲೋಸ್ ಮಾಡ್ತೀವಿ. 5,15,000ಕ್ಕೆ ನಿಮ್ಗೆ ಒಂದು 2015 ಮಾಡಲ್ ಗಾಡಿ ಒಂದು ಸ್ವಿಫ್ಟ್ VXi ವೇರಿಯಂಟ್ ಸಿಗುತ್ತೆ. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಇನ್ನೊಂದು ವೈಟ್ ಕಲರ್ ಇದೆ ಡೀಟೇಲ್ಸ್ ಬ್ರೋ? ಅಂಡ್ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಬ್ರೋ. ವಿಡಿಯೋ ಆಗಿರುತ್ತೆ. ಮಿಡ್ ವೇರಿಯಂಟು 2013 ಸೆಕೆಂಡ್ ಓನರು. 87,000 87,000 ಓಡಿರೋ ಗಾಡಿ. ನಿಮಗೆ ಮ್ಯಾಗ್ ವೀಲು ಆಫ್ಟರ್ ಮಾರ್ಕೆಟ್ ಬಂದಿದೆ. AC ಪವರ್ ಶೇರಿಂಗ್ ಪವರ್ ವಿಂಡೋಸು ಮ್ಯೂಸಿಸ್ಟಮು. ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ, ಯಾಕಂದರೆ ವಿಡಿಯೋ ಆಗಿರುತ್ತೆ. ಡೀಸೆಲ್ ವೇರಿಯಂಟು. ಮೈಲೇಜ್ ಆರಾಮಾಗಿ ಮೋರ್ ದನ್ 20 ಮೈಲೇಜ್ ಬರುತ್ತೆ. 4,45,000 ಕೊಟೇಶನ್ ಇರೋದು. 4,25,000ಕ್ಕೆ ಕ್ಲೋಸ್ ಮಾಡ್ತೀರಾ. 4,25,000 ಲೋನ್ ಕೂಡ ಆಗುತ್ತೆ. ಎಷ್ಟು? 4,25,000ಕ್ಕೆ ಸ್ವಿಫ್ಟ್ ಡೀಸೆಲ್ ವೇರಿಯಂಟು. ಎಸ್. ಹಾಗೆ ನೆಕ್ಸ್ಟ್ ನೋಡ್ತಿದ್ರೆ ಡಸ್ಟರ್ ಆಗಲ್ರಿ ಒಂದು ತೋರಿಸಿದ್ದೀನಿ ಬ್ರೋ. ಇದೊಂದು ಡಸ್ಟರ್ ಇರೋದು. ಸೆಕೆಂಡ್ ಓನರು 2016 ಮಾಡಲು. ಅಂಡ್ ಓಡಿರೋದು 78,000. ಆಫ್ಟರ್ ಕಂಪ್ನಿಯಿಂದನೇ ಬಂದಿರೋದು. ಮ್ಯಾಗ್ವೆಲ್ಸ್ ಎಲ್ಲ ಇಂಟೀರಿಯರ್ ನಿಮಗೆ ಹೋಗೋದಾರೆ ಎಲ್ಲನೂ ಫೀಚರ್ಸ್ ಬರುತ್ತೆ. 6,50,000 6,50,000 ಹೇಳ್ತಿರೋದು. 6,30,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. 6,00,000ಕ್ಕೆ ಏನಾದ್ರು ಆಗುತ್ತಾ? ಟ್ರೈ ಮಾಡೋಣ. ಬನ್ನಿ ವಿಸಿಟ್ ಆಗಿ ಒಂದ್ಸರ್ತಿ. ವಿಸಿಟ್ ಆಗಿ ಮಾರುತಿ ಕಾರ್ಸ್ ನಾಗರಬಾವಿಗೆ ವಿಸಿಟ್ ಆದರೆ ಬಂದು ಕೂತ್ರೆ ನಿಮಗೆ ಇಷ್ಟ ಆದರೆ ಮಾತಾಡೋಣ. ಆ್ಯಂಡ್ ಮತ್ತೊಂದು ನೆಕ್ಸ್ಟ್ ಇರೋದು i10 ಇರೋದು. 2010 ಮಾಡಲು ಸಿಂಗಲ್ ಓನರು. 87,000 ಓಡಿರೋ ಗಾಡಿ. ಆ್ಯಂಡ್ ಗಾಡಿ ರೆಡ್ ಕಲರಲ್ಲಿ ಚೆರ್ರಿ ರೆಡಲ್ಲಿ ಬರುತ್ತೆ. ಇಂಟೀರಿಯರ್ ನೋಡ್ಬೋದು. ಫ್ಯಾಬ್ರಿಕ್ ಕಮ್ ಲೆದರ್ಸ್ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಇಂಟೀರಿಯರ್ ಬ್ರೋ ತೋರಿಸ್ತಿದ್ದಾರೆ. ಆ್ಯಂಡ್ ಪ್ರೈಸಿಂಗು ಸಿಂಗಲ್ ಓನರ್ ಗಾಡಿ ಹೇಳ್ತಿರೋದು ನಿಮಗೆ 2,45,000 2,45,000. ಬನ್ನಿ ವಿಸಿಟ್ ಆಗಿ. 2,25,000ಕ್ಕೆ ರೆಡ್ ಕಲರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಿರೋ. 87,000 ಓಡಿರೋ ಗಾಡಿ. ಓಕೆ ಬ್ರೋ.